ಇದು ಸುಮಾರು 30 ವರ್ಷಗಳ ಹಿಂದಿನ ಮಾತು. ರಾಮಣ್ಣ ಮತ್ತು ಗೌರಿ ನಮ್ಮ ಸಣ್ಣ ಚಿಕ್ಕಮಗಳೂರು ಪಟ್ಟಣದಲ್ಲಿ ನಮ್ಮ ಮನೆ ಚಹಾ ಅನ್ನೋ ಒಂದು ಚಿಕ್ಕ ಹೋಟೆಲ್ ನಡೆಸುತ್ತಿದ್ದರು. ಹೋಟೆಲ್ ಆದರೂ ಅದು ಸಣ್ಣ ಚಹಾ ಕೋಣೆ. ಅಲ್ಲಿ ರಾಮಣ್ಣ ಕೈಯಿಂದ ಮಾಡಿದ ಬಿಸಿ ಬಿಸಿ ಬೋಂಡ ಮತ್ತು ಗೌರಿ ಕೈಯಿಂದ ತಯಾರಿಸಿದ ಗಟ್ಟಿ ಚಹಾ ಸಿಗುತ್ತಿತ್ತು. ಅವರ ಸಂಸಾರವೇ ಆ ಚಹಾ ಕೋಣೆಯಲ್ಲಿತ್ತು. ಇಬ್ಬರಿಗೂ ವಯಸ್ಸಾಗಿತ್ತು, ಆದರೆ ಅವರ ಪ್ರೀತಿ ಹೊಸದಾಗಿತ್ತು. ರಾಮಣ್ಣ ಕೌಂಟರ್ನಲ್ಲಿ ಕೂತು ಲೆಕ್ಕ ಬರೆಯುವಾಗ ಗೌರಿ ಹಿಂದೆ ನಿಂತು ಚಹಾ ತುಂಬ ಕಪ್ಪಾಗಿದೆ, ಕರುಳು ಉರಿಯುತ್ತೆ ಅಂತ ಪ್ರೀತಿಯಿಂದ ಜಗಳ ಆಡ್ತಿದ್ರು. ಅವರಿಗೆ ಒಬ್ಬ ಮಗ ಸಾಗರ್ ಚಿಕ್ಕನಿಂದಲೇ ದೊಡ್ಡ ಕನಸುಗಳು. ನಾನು ಈ ಚಿಕ್ಕಮಗಳೂರಿನಲ್ಲಿ ಇರಲ್ಲಪ್ಪ, ನಾನು ಬೆಂಗಳೂರಿಗೆ ಹೋಗಿ ದೊಡ್ಡ ಇಂಜಿನಿಯರಿಂಗ್ ಆಗ್ತೀನಿ ಅಂತ ಪದೇ ಪದೇ ಹೇಳ್ತಿದ್ದ. ರಾಮಣ್ಣ ಮತ್ತು ಗೌರಿ ಆ ಮಾತುಗಳು ಕೇಳಿ ನಗ್ತಾ ಇದ್ರು. ರಾಮಣ್ಣ, ನಮ್ಮ ಸಾಗರ್ ಹೋದರೆ ಅಲ್ಲಿಂದ ನಮಗೆ ದುಡ್ಡು ಕಳಿಸ್ತಾನೆ, ನಾವು ಇಲ್ಲಿ ಕೂತು ಆರಾಮಾಗಿರ್ತೀವಿ ಅಂತ ತಮಾಷೆ ಮಾಡ್ತಿದ್ರು. ಸಾಗರ್ಗೆ 18 ವರ್ಷ ಆದಾಗ ಅವರು ಕಷ್ಟಪಟ್ಟು ಕೂಡಿಟ್ಟ ದುಡ್ಡನ್ನೆಲ್ಲ ಹಾಕಿ ಬೆಂಗಳೂರಿಗೆ ಕಳಿಸಿದರು. ಮಗನಿಗೆ ಹೋಗುವಾಗ ರಾಮಣ್ಣ, ಕಷ್ಟಪಡು, ಆದರೆ ಯಾವಾಗಲೂ ನಮ್ಮನ್ನು ನೆನಪಿಸಿಕೊ ಅಂತ ಬೆಚ್ಚನೆಯ ನೀಲಿ ಕಂಬಳಿ ಹೊದಿಕೆ ಒಂದನ್ನು ಕೊಟ್ಟಿದ್ದರು. ಗೌರಿ ಅವನಿಗೆ ಗಟ್ಟಿ ಚಹಾ ಮಾಡು ರಹಸ್ಯವನ್ನು ಹೇಳಿಕೊಟ್ಟಿದ್ಲು. ಆ ಕಂಬಳಿ ವಾಸನೆ ಅವನಿಗೆ ಸಾಗರ್ನ ನೆನಪು ಕೊಡೋ ಹಾಗೆ ಇತ್ತು. ಸಾಗರ್ ಬೆಂಗಳೂರಿಗೆ ಹೋದ ಮೊದಲು ಫೋನ್ ಮಾಡ್ತಿದ್ದ. ಅಮ್ಮ, ಚಳಿ ಜಾಸ್ತಿ ಇದೆ, ಕಂಬಳಿ ತುಂಬ ಸಹಾಯ ಮಾಡ್ತಿದೆ ಅಂತ ಹೇಳ್ತಿದ್ದ. ರಾಮಣ್ಣ ಮತ್ತು ಗೌರಿ ತುಂಬ ಖುಷಿ ಪಡ್ತಾ ಇದ್ರು. ಆದರೆ ವರ್ಷಗಳು ಉರುಳಿದ ಹಾಗೆ ಸಾಗರ್ನ ಮಾತುಕತೆ ಕಮ್ಮಿ ಆಯ್ತಾ ಹೋಯಿತು. ಮೊದಲು ವಾರಕ್ಕೊಮ್ಮೆ ಕಾಲ್ ಮಾಡ್ತಿದ್ದವನು ಆಮೇಲೆ ತಿಂಗಳಿಗೆ ಒಮ್ಮೆ ಕಾಲ್ ಮಾಡೋಕೆ ಶುರು ಮಾಡಿದ. ಅವನ ದೊಡ್ಡ ಕನಸುಗಳು, ಹೊಸ ಜೀವನ ಮತ್ತು ದೊಡ್ಡ ಕಂಪನಿ ಕೆಲಸ, ಇವೆಲ್ಲ ಅವನಿಗೆ ಅವನ ಹಳೆಯ ಜೀವನವನ್ನು ಮರೆಸೋಕೆ ಶುರು ಮಾಡಿದ್ವು. ರಾಮಣ್ಣ ಮತ್ತು ಗೌರಿ ಪ್ರತಿದಿನ ಸಂಜೆ ಆ ಚಹಾ ಕೋಣೆಯಲ್ಲಿ ಕೂತು ಕಾಯ್ತಿದ್ರು, ಇವತ್ತು ಕಾಲ್ ಮಾಡ್ತಾನೇನೋ ಅಂತ. ದೀಪ ಹಚ್ಚೋಕು ಮೊದಲೇ ರಾಮಣ್ಣ ಕೂತು ತಾನೇ ಗಟ್ಟಿ ಚಹಾ ಮಾಡಿ ಇತ್ತಿದ್ರು. ಗೌರಿ ಕೌಂಟರ್ನಲ್ಲಿ ಬೋಂಡ ಮಾಡೋಕೆ ಶುರು ಮಾಡ್ತಿದ್ರು. ಅವರ ಮನಸ್ಸು ಮಗನ ಮೇಲೆ ಇರ್ತಿತ್ತು. 1 ವರ್ಷ ಆಯಿತು, ಸಾಗರ್ ವಾಪಸ್ ಬರಲೇ ಇಲ್ಲ. ಒಂದು ದಿನ ರಾಮಣ್ಣ ಗೌರಿ ಕಡೆ ನೋಡಿ ನಿಧಾನಕ್ಕೆ ಹೇಳಿದರು, ನಮ್ಮ ಸಾಗರ್ ದೊಡ್ಡವನಾಗಿ ಬಿಟ್ಟಿದ್ದಾನೆ ಗೌರಿ, ಈಗ ಅವನಿಗೆ ನಮ್ಮ ಚಿಕ್ಕಮಗಳೂರಿನ ವಾಸನೆ ಇಷ್ಟ ಆಗೋಕೆ ಸಾಧ್ಯವಿಲ್ಲ. ಗೌರಿ ಕಣ್ಣಿ ತುಂಬಿ ಬಂತು. ಅವಳು ಮಾತನಾಡಲಿಲ್ಲ, ಬರೀ ತಲ್ಲ ಅಲ್ಲಾಡಿಸಲು. ಆ ದಿನ ಅವರ ಚಹಾ ಕೋಣೆ ದೀಪ ಬೇಗ ಆರಿ ಹೋಯಿತು. 10 ವರ್ಷಗಳು ಸತ್ತು ಹೋದ ಹಾಗೆ ಕಳೆದು ಹೋಯಿತು. ಸಾಗರ್ ದೊಡ್ಡ ಕಂಪನಿಯ ಮಾಲೀಕನಾದ, ಬೆಂಗಳೂರಿನಲ್ಲಿ ದೊಡ್ಡ ಮನೆ ಕೊಂಡುಕೊಂಡ. ಈ ಮಧ್ಯೆ ರಾಮಣ್ಣ ಮತ್ತು ಗೌರಿ ಮಾತ್ರ ಚಿಕ್ಕಮಗಳೂರಿನಲ್ಲಿ ಉಳಿದಿದ್ರು. ಚಹಾ ಕೋಣೆ ಹಳೆಯದಾಗಿತ್ತು. ಇಬ್ಬರು ಆರೋಗ್ಯವೂ ಕಮ್ಮಿ ಆಯಿತು. ಗೌರಿ ಅಸ್ತಮಾ ಜಾಸ್ತಿ ಆಯಿತು. ಅವಳು ರಾತ್ರಿ ಮಲಗೋಕೆ ಕಷ್ಟಪಡುತ್ತಿದ್ದಳು. ಒಂದು ದಿನ ರಾಮಣ್ಣ ಗೌರಿ ಪಕ್ಕ ಕೂತು ಹಳೆಯ ಮರದ ಪೆಟ್ಟಿಗೆ ತೆಗೆದು ಅದರಲ್ಲಿದ್ದ ಅದೇ ನೀಲಿ ಕಂಬಳಿ ಹೊದಿಕೆಯನ್ನು ಹೊರಗೆ ತೆಗೆದು, ಅದು ಇನ್ನೂ ಹೊಸದಾಗಿತ್ತು. ನಮ್ಮ ಸಾಗರ್ ಇದನ್ನು ಕಳ್ಕೊಂಡ, ಇದು ಅವನಿಗೆ ಕಡೆಯ ಸಲ ಕೊಟ್ಟ ಉಡುಗೊರೆ. ಈ ಕಂಬಳಿ ತುಂಬ ಬೆಚ್ಚಗೆ ಇದೆ, ನಿನಗೆ ನೆನಪಿದೆಯಾ ಗೌರಿ, ಇದನ್ನು ನಾವಿಬ್ಬರು ಸೇರಿ ಅವನಿಗೆ ತಂದಿದ್ವಿ. ರಾಮಣ್ಣ ಆ ಕಂಬಳಿಯನ್ನು ಗೌರಿಗೆ ಹೊದಿಸಿ, ಕಂಬಳಿ ವಾಸನೆ ಹಳೆಯ ನೆನಪುಗಳು ವಾಸನೆ ತಂದಿತ್ತು. ಗೌರಿ ಮೊದಲ ಸಲ ಆ ರಾತ್ರಿ ಶಾಂತವಾಗಿ ನಿದ್ರಿಸಲು. ಆದರೆ ಅದೇ ರಾತ್ರಿ ಶಾಂತವಾಗಿ ನಿದ್ರೆಯಲ್ಲೇ ಗೌರಿ ನಮ್ಮನ್ನೆಲ್ಲ ಬಿಟ್ಟು ಹೋದಳು. ರಾಮಣ್ಣ ಸಂಪೂರ್ಣವಾಗಿ ಒಂಟಿಯಾಗಿದ್ದರು. ಮಗನಿಗೆ ಫೋನ್ ಮಾಡಿದರು. ಸಾಗರ್ ಮರುದಿನ ಬೆಳಗ್ಗೆ ಬಂದವನು, ಅಪ್ಪ ಯಾಕೆ ರಾತ್ರಿ ಕಾಲ್ ಮಾಡಿಲ್ಲ, ನನಗೆ ಮೀಟಿಂಗ್ ಇತ್ತು ಅಂತ ಬೇಸರದಿಂದ ಹೇಳಿದ. ರಾಮಣ್ಣ ಅವನ ಕಡೆ ಒಂದು ಮಾತು ಸಹ ಆಡಲಿಲ್ಲ. ಗೌರಿ ಮಲಗಿದ ಜಾಗ ಕಡೆ ಬೆರಳು ತೋರಿಸಿದ. ಸಾಗರ್ ತನ್ನ ತಾಯಿಯ ಕೊನೆಯ ಸಲ ನೋಡಿದ. ಗೌರಿ ಅಂತ್ಯ ಸಂಸ್ಕಾರ ಮುಗಿದ ಮೇಲೆ ಸಾಗರ್ ಬೇಗನೆ ಬೆಂಗಳೂರಿಗೆ ವಾಪಸ್ ಹೋಗೋಕೆ ರೆಡಿಯಾದ. ಅಪ್ಪ, ನಾನು ಈಗಲೇ ಹೋಗಬೇಕು, ತುಂಬ ಕೆಲಸ ಇದೆ, ನೀವು ಆರಾಮಾಗಿರಿ, ಈ ಹೋಟೆಲ್ ಮಾರಿಬಿಡಿ, ನಾನು ನಿಮಗೆ ದುಡ್ಡು ಕಳಿಸ್ತೀನಿ ಅಂದ. ರಾಮಣ್ಣ ಕಣ್ಣಲ್ಲಿ ಈಗ ನೀರು ಇರಲಿಲ್ಲ. ಸಾಗರ್ ಅಂತ ಕರೆದ್ರು, ನಿನಗೆ ದುಡ್ಡು ಕಳಿಸೋಕೆ ಆಗಲ್ಲ, ನನ್ನ ಹತ್ರ ಇನ್ನೊಂದು ಕೆಲಸ ಇದೆ, ಹೋಗೋ ಮೊದಲು ನಮಗೋಸ್ಕರ ಒಂದು ಗಟ್ಟಿ ಚಹಾ ಮಾಡಿಕೊಡು, ನಿನ್ನ ಕೈಯಿಂದ ಕುಡಿಯೋ ಆಸೆ. ಸಾಗರ್ ಹಿಂಜರಿತ. 10 ವರ್ಷ ಆಗಿತ್ತು ಅವನು ಅಡುಗೆ ಮನೆಯನ್ನು ನೋಡಿರಲಿಲ್ಲ. ಆದರೂ ಅಪ್ಪನ ಮಾತು ಕೇಳಿ ಚಹಾ ಮಾಡೋಕ್ಕೆ ಒಳಗೆ ಹೋದ. ಅವನಿಗೆ ಚಹಾದ ಪ್ರಮಾಣ, ಎಷ್ಟು ಬಿಸಿ ಇರಬೇಕು ಅನ್ನೋದು ನೆನಪೇ ಇರಲಿಲ್ಲ. ಅವನು ಹೋಗೋ ಒಂದು ಚಹಾ ಮಾಡಿ ರಾಮಣ್ಣನಿಗೆ ತಂದುಕೊಟ್ಟ. ರಾಮಣ್ಣ ಆ ಚಹಾ ಕುಡಿದು ರುಚಿ ಇರಲಿಲ್ಲ, ಸಪ್ಪೆ ಇತ್ತು. ರಾಮಣ್ಣ ನಕ್ಕರು, ನಿನ್ನ ಕೈಯಲ್ಲಿ ಇನ್ನೂ ರುಚಿ ಇರಲಿಲ್ಲ ಮಗ, ನಿಮ್ಮಮ್ಮನ ಕೈ ಚಳಕ ನಿನಗೆ ಮರೆತು ಹೋಯಿತು. ಆದರೆ ಒಂದು ದಿನ ನಿಮ್ಮಮ್ಮ ನಿನಗೆ ಈ ಚಹಾ ರಹಸ್ಯ ಹೇಳಿಕೊಟ್ಟಿದ್ಲು. ಆಮೇಲೆ ರಾಮಣ್ಣ ನಿಧಾನವಾಗಿ ಅವಳ ಹಳೆಯ ಬ್ಯಾಗ್ ತೆರೆದು ಅದರಿಂದ ಅದೇ ನೀಲಿ ಕಂಬಳಿ ಹೊದಿಕೆಯನ್ನು ಹೊರಗೆ ತೆಗೆದು, ಕಂಬಳಿ ತುಂಬ ಹಳೆಯದಾಗಿತ್ತು. ರಾಮಣ್ಣ ಆ ಕಂಬಳಿಯನ್ನು ಸಾಗರ್ಗೆ ಕೊಟ್ಟು, ಈಗ ಇದರ ಬೆಲೆ ಏನಿದೆ ಸಾಗರ್ ಅಂತ ಕೇಳಿದರು. ಸಾಗರ ಅಂತ, ಬರೀ 500 ರೂಪಾಯಿ ಇರಬಹುದು ಅಪ್ಪ, ಹಳೆಯದಾಗಿದೆ. ರಾಮಣ್ಣ ತಲೆ ಅಲ್ಲಾಡಿಸಲು ಹೇಳಿದರು, ಇಲ್ಲ ಮಗ, ಇದರ ಬೆಲೆ 500 ರೂಪಾಯಿ ಅಲ್ಲ, ಇದು ಬರೀ ನಿನ್ನ ಕಡೆಗೆ ಬರುವಾಗ 500 ರೂಪಾಯಿ ಬೆಲೆ ಇತ್ತು. ನಿನ್ನ ತಾಯಿ ಉಸಿರಾಡೋಕ್ಕೆ ಕಷ್ಟ ಆದಾಗ ಆ ರಾತ್ರಿ ಈ ಕಂಬಳಿ ಹೊದಿಸಿ ಶಾಂತವಾಗಿ ಮಲಗಿಸಿದ. ಇದರ ಬೆಲೆ ಲಕ್ಷ ಇತ್ತು, ಯಾಕಂದರೆ ನೀನು ನಮ್ಮ ಹತ್ರ ಬರಲಿಲ್ಲ, ನಿಮ್ಮ ಅಪ್ಪ ಹತ್ರ 10 ವರ್ಷ ಮಾತನಾಡಲಿಲ್ಲ. ನಿಮ್ಮ ಕಷ್ಟದ ಸಮಯ ಕಳೆದು ಹೋದ ಮೇಲೆ ನೀನು ಬರೀ ದುಡ್ಡನ್ನೇ ದೊಡ್ಡದಾಗಿ ನೋಡಿದ್ದೆ.
ಆದರೆ ನಿನಗೆ ಗೊತ್ತೇ ಇಲ್ಲ, ಆ ದುಡ್ಡಿಗಿಂತ ದೊಡ್ಡ ಪ್ರೀತಿ ಇಲ್ಲಿದೆ ಅಂತ ರಾಮಣ್ಣ ಕಣ್ಣು ಮುಚ್ಚಿದ್ರು. ನಾನು ನಿನಗೆ ದೊಡ್ಡ ಇಂಜಿನಿಯರಿಂಗ್ ಆಗೋಕ್ಕೆ ಕಳಿಸಿದ್ದೆ, ಆದರೆ ನೀನು ಬರೀ ದೊಡ್ಡವನಾದೆ, ನಮ್ಮ ಮಗ ಆಗಿ ಉಳಿಯಲಿಲ್ಲ. ಸಾಗರ್ ಅಪ್ಪನ ಮಾತು ಕೇಳಿ ನಡುಗಿ ಹೋದ. ಅವನಿಗೆ ಕಂಬಳಿ ವಾಸನೆ, ಆಗ ತಾಯಿಯ ಮತ್ತೆ ತಂದೆಯ ನಿಜವಾದ ಪ್ರೀತಿ ಮತ್ತು ಕಳೆದು ಹೋದ ಸಮಯದ ವಾಸನೆ ಬರ್ತಿತ್ತು. ಅವನು ಆ ಕಂಬಳಿಯನ್ನು ಮುಖಕ್ಕೆ ಒತ್ತಿಕೊಂಡು ಅಳೋಕೆ ಶುರು ಮಾಡಿದ. ಆ ದಿನ ಸಾಗರ್ ಬೆಂಗಳೂರಿಗೆ ವಾಪಸ್ ಹೋಗಲಿಲ್ಲ. ಅವನು ಚಹಾ ಕೋಣೆಯಲ್ಲಿ ಉಳಿದ. ರಾಮಣ್ಣನಿಗೆ ಆಸರೆಯಾದ ಆ ಒಂಟಿ ಚಹಾ ಕೋಣೆಯಲ್ಲಿ ಈಗ ಇಬ್ಬರು ಪುನಃ ಸೇರಿಕೊಂಡು ಮಗನಿಗೆ ಮತ್ತೆ ಚಹಾ ಮಾಡುವ ರಹಸ್ಯ ಕಲಿಸಿದರು. ಆದರೆ ಗೌರಿ ಕೊರತೆ ಮಾತ್ರ ಆ ಚಿಕ್ಕಮಗಳೂರಿನಲ್ಲಿ ಯಾವತ್ತೂ ಇತ್ತು. ಕತೆ ಮುಗಿಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಮರೆಯದೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ.